ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಮತ್ತೆ ಒಂದು ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ದುರ್ಗ ನಮ್ಮ ತಮ್ಮಂದು ಬರ್ತಡೇ ಇದೆ. ಬರ್ತಡೇ ಮುಗಿಸ್ಕೊಂಬರೋಣ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ನಮ್ಮ ಗಾಡಿಗೆ ಹೋಗೋಣ. ನಮ್ಮ ಗಾಡಿ ರೆಡಿ ಇದೆ. ಇದು ನಮ್ಮ ತೋಟ. ಏನು ತೆಂಗಿನ ಗಿಡ ಎಲ್ಲ ಕಾಣುತ್ತಿಲ್ಲ, ಅದೆಲ್ಲ ನಮ್ಮದೇ. ಅದು ನಾವು ಅಲ್ಲಿ ಜನ ಹೋಯ್ತು ತೋರ್ಸೋಕ್ಕಲ್ಲ, ಅದಕ್ಕೆ ಹಿಂಗೆ ರೋಡಲ್ಲೇ ತೋರಿಸಿ ಹೋಗ್ತಾ ಇದ್ದೀನಿ. ಭಾಳ ತಿಂಗಳಾಯಿತು ನನ್ನ ಗಾಡಿ ಫುಲ್ ಓಡಿಸಿ, ಅದಕ್ಕೆ ಇಲ್ಲಿ ಇಳಿತಾ ಏನೋ ಭಾಳ ಪ್ಲ್ಯಾನಿಂಗ್ ಇದೆ, ಫುಲ್ ಟ್ರಿಪ್ಪೆಲ್ಲ. ಬನ್ನಿ ಹೋಗೋಣ. ನಮ್ಮೂರಲ್ಲಿದ್ದ 85 ಇದೆ. ಅಲ್ಲಿ ಸ್ವಲ್ಪ ಮುಂದೆ ಬಂದು 10 ಕಿಲೋಮೀಟ್ರ್. ಇಲ್ಲಿದೆ ಇನ್ನೂ 75 ಕಿಲೋಮೀಟ್ರ್ ಹೋಗ್ಬೇಕು. ನಮ್ಮೂರಾಗ ಈ ಥರ ಫ್ಲೇವರ್ ಮಾಡೋದು ಬಿಟ್ಟು ಈ ಥರ ಅಂಡರ್ಗ್ರೌಂಡ್ ಮಾಡಿದರೆ ಸಖತ್ತಾಗಿರುತ್ತೆ. ಫ್ಲೇವರ್ ಮಾಡಿಬಿಟ್ಟು ಎಲ್ಲ ಬಸ್ ಎಲ್ಲ ಮೇಲೆ ಹೋಗುತ್ತೆ, ಏನೇನು ವ್ಯಾಪಾರನಾಗಲ್ಲ. ಸುತ್ತಮುತ್ತ ಅಂಗಡಿಗಳಿಗೆ ಬಸ್ಸಿಂದು ಕೂಡ ಪ್ರಾಬ್ಲಮ್ ಇದೆ. ನೋಡಿ, ತೆಳಗೆ ಹೋದರೆ ಎಷ್ಟು ಮಸ್ತ್ ಐತೆ. ಯಾವ ಮನೆಗೆ ಬೇಕಿತ್ತು. ಬನ್ನಿ, ಇದೇ ಫಸ್ಟ್ ಬ್ರೇಕ್ ಇದು. ಸ್ವಲ್ಪ ನೀರು ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ದುರ್ಗ ಕಡೆ. ಬಿಸಿಲು, ಗಾಳಿ, ಚಳಿ, ಮಳೆ ಎಲ್ಲ ಐತೆ, ಏನಿಲ್ಲ ಅನ್ನೋಂಗಿಲ್ಲ. ಈ ಇದರಲ್ಲಿ ನಾವು ಸಣ್ಣರಿದ್ದಾಗಲೇ ಇದನ್ನ ಫ್ಯಾನ್ ಗಾಳಿ ಅಂತಿದ್ವಿ. ಎಷ್ಟು ದೊಡ್ಡದೈತಲ್ಲ, ಇದನ್ನು ಹೆಂಗೆ ಮಾಡ್ತಾರೆ ಅಂತ. ದೊಡ್ಡರಾಗ್ತಾ ಹತ್ರನೇ ಬಂದು ನೋಡೋಕೆ ಹಚ್ಬಿಟ್ಟಿದ್ದೆ. 53 ಕಿಲೋಮೀಟ್ರ್ ಐತೆ ಇನ್ನು ದುರ್ಗ. ಇದೆ ಫಸ್ಟ್ ಟೋಲ್ ಗೇಟ್ ಬರೋದು. ದುರ್ಗಲಿಂದ ಹೊಸಪೇಟೆ ಹೋದರೆ 2 ಬರುತ್ತೆ. ಒಂದು ಫಸ್ಟ್ ಇದು ಬರುತ್ತೆ, ಇನ್ನೊಂದು ಚಿಲ್ಕನಟ್ಟಿ ಹತ್ರ ಬರುತ್ತೆ. ಈ ಥರ ಲಾರಿಗೆ ತಗೊಂಡೋಗೋದು ನೋಡಿ, ನಾವು ಅವೆಲ್ಲ ಸಣ್ಣರಿದ್ದ ಇದು ವಿಮಾನದ ರೆಕ್ಕೆ ಅಂತ ಅನ್ಕೊಂತಿದ್ವಿ. ಇದು ನೋಡಿದ್ರೆ ವಿಮಾನದ ರೆಕ್ಕೆ ಅಲ್ಲ, ಈ ಫ್ಯಾನ್ ತಿರುಗುತ್ತಲ್ಲ ಅದ್ರ ರೆಕ್ಕೆ. ಅಷ್ಟು ಕೂಡ ಗೊತ್ತಿದ್ದಿಲ್ಲ ಅವೆಲ್ಲ ಸಣ್ಣರಿದ್ದಾಗ. ವಿಮಾನ ರೆಕ್ಕೆ ಹೋಗುತ್ತೆ ಅಂತಿದ್ವಿ. ಮಳೆ ನೋಡಿ ಫುಲ್ಲು ಬರುತ್ತೆ ಹೋಗುತ್ತೆ, ಬಿಸಿಲು ಬರುತ್ತೆ ತೊಯ್ಕೆ ಅಂತ. ಇನ್ನೇನು ದುರ್ಗ ಬಂತು. ದುರ್ಗ ಹತ್ರ ಹೋಗ್ತಾ ಇದ್ದೀನಿ. ಅದು ದುರ್ಗನೇ, ಅದು ವೈಟಾಗಿ ಹೆಂಗೆ ಕಾಣುತ್ತೆ ನೋಡಿ, ಅದು ಜೂಮ್ ಮಾಡೋಕ್ಕಾಗಿಲ್ಲ. ಸೊ ಇನ್ನೇನು ದುರ್ಗ ರೀಚ್ ಆಗೋದೆ. ಇದು ಬಂದ್ಬಿಟ್ಟು ಡೈರೆಕ್ಟ್ ದುರ್ಗ ಎಂಟ್ರಿನೇ ಇರಲ್ಲ, ಸೀದಾ ಬೆಂಗಳೂರಲ್ಲಿದ್ದ ದಾವಣಗೆರೆ ಔಟ್ಲೈಟ್, ದುರ್ಗದ ಔಟ್ಲೈಟಾಗಿ ಬರುತ್ತೆ. ಸಖತ್ತಾಗಿದೆ ರೋಟು. ಅವಾಗೇನು ಮಾಡೋರು, ದುರ್ಗ ಇಲ್ಲಿದೆ ಅಲ್ಲ, ಇದರಾಗೆ ಅಡ್ಡಾಡೋರು ದಾವಣಗೆರೆಯಿಂದ ಬೆಂಗಳೂರಿಗೇನ. ಇವಾಗ ಅದು ಹೊಸ್ದಾಗಿ ಮಾಡೋದ್ರಿಂದ ಇಲ್ಲಿ ಭಾಳ ಕಮ್ಮಿ. ಇನ್ನೇನು ಮನೆಗೆ ಬಂದ್ವಿ, ನೋಡೋಣ ಬರ್ತಡೇ ಬಾಯ್ ಅದನ್ನು ಏನು ಮಾಡ್ತಾನೆ ಅಂತ. ಬರ್ತಡೇ ಬಾಯ್ ಇಲ್ವಾ? ಬರ್ತಡೇ ಬಾಯ್ ಇಲ್ವಾ?